ಮೇಡಮ್ ನಿಮಗೆ ಈಗ ಕಂಪನಿ ಹೇಗೆ ಪರಿಚಯ ಆಗಿತ್ತು? ಸರ್ ನಮಗೆ ಕಂಪ್ನಿ ಪರಿಚಯ ಆಗಿದ್ದು ಇವರು ಕೃಷ್ಣಮೂರ್ತಿ ಸರ್ ಅನ್ನೋರು. ಅವರು ಈ ಕೃಷ್ಣಮೂರ್ತಿ ಅಂತ ಹೇಳಿ ಈಗ ಮಹಿಳಾ ಮಾರ್ಟ್ ಇದೆಯಲ್ಲ, ಈ ಮಹಿಳಾ ಮಾರ್ಟ್ ಕಂಪ್ನಿ ಮ್ಯಾನೇಜರು ಸರ್ ಅವರು. ಆ ಮ್ಯಾನೇಜರ್ ಹೆಂಗೆ ನನಗೆ ಪರಿಚಯ ಅಂದರೆ ಅವರು ಮೊದಲಿಂದಲೂ ಕೂಡ ಯಲ್ಲಾಪುರದಲ್ಲಿ ಇದ್ದರು. ಅವರು ನಮ್ಮ ಮನೇಲಿ ಏನೋ ಒಂದು ಕೆಲಸ ಆಗಬೇಕಾಗಿತ್ತು. ಅವರು ರಿಪೇರಿ ಕೆಲಸ ಮಾಡೋರು ಮೊದಲು ಆಟೋ ಓಡಿಸ್ಕೊಂಡು. ಆವಾಗ ಏನು ಮಾಡಿದ್ವಿ, ಕರೆದೆ ಹಿಂಗೆ ಏನೋ ಕೆಲಸ ಇದೆ. ಇಲ್ಲ ಮೇಡಮ್ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ, ಯಾವುದು ನನಗೆ SLV ಮಾರ್ಟಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಅಂದರು. ಹೌದಾ ಅಂತ. ಏನು ಸರ್ ಅದರಲ್ಲಿ ಕೆಲಸ ಅಂತ ಕೇಳಿದೆ. ಕೇಳಿದ್ಕೆ ಹಿಂಗೆ ಮಾಪು ಟೀ ಇದು ಅಗರಬತ್ತಿ ಏನೇನೋ ಮಿಷನರಿ ವರ್ಕ್ ಎಲ್ಲ ಇರ್ತದೆ, ಪ್ಯಾಕೇಜ್ ವರ್ಕ್ ಮಾಡಬೇಕು, ಅವ್ರಿಗೆ ತಿಂಗಳಿಗೆ ಇಷ್ಟು ಪೇಮೆಂಟ್ ಕೊಡ್ತೀವಿ, ಅವು ಮಾಡಿಕೊಟ್ರಿ ಅಂದರೆ ಯಾವ ಥರ ಸರ್ ಅಂತ ಕೇಳಿದೆ. 1 ಲಕ್ಷ ಹಾಕಿದ್ರೆ 20,000 ಕೊಡ್ತೀವಿ ಮೇಡಮ್, 10 ಲಕ್ಷ ಹಾಕಿದ್ರೆ 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಮತ್ತು ಕಾರುಗಳು 2 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಸುಮಾರು ಜನಗಳಿಗೂ ಕೂಡ ಎಲ್ಲರಿಗೂ ಇವರು ಸೋಷಿಯಲ್ ಮೀಡಿಯಾ ಆಮೇಲೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಅಡ್ವರ್ಟೈಸ್ ಕೊಡ್ತಾಯಿದ್ರು. ಆಮೇಲೆ ಈಗ TVಗಳಲ್ಲಿ ಅಡ್ವರ್ಟೈಸ್ ಕೊಡ್ತಾರಲ್ಲ ಸರ್, ಆ ಥರನೂ ಕೂಡ ಏನೋ ಒಂದು ಮಹಿಳೆ ಕರೆದ್ಬಿಟ್ಟು ಅಡ್ವರ್ಟೈಸ್ ಮಾಡ್ತಾಯಿದ್ರು. ನಮ್ದು ಈ ಥರ ಚೆನ್ನಾಗಿದೆ ನೋಡಿ ಅಂತ ಹೇಳಿ, ಬನ್ನಿ ಮಹಿಳಾ ಮಾರ್ಟವರು ನಿಮ್ಗೆ ಉದ್ಯೋಗ ಕೊಡ್ತೀವಿ, ಕೆಲಸ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾಯಿದ್ರು. ಆ ಬೇಸಿಸ್ ಮೇಲೆ ಎಲ್ಲರೂ ಜನಗಳು ಅವೆಲ್ಲ ನೋಡಿ ಬಂದ್ಬಿಟ್ಟು ಇಲ್ಲಿ ತೊಗೊತಾಯಿದ್ರು. ತೊಗೊಂಡು ಎಲ್ಲ ಅವರು ಕೂಲಿ ಮಾಡೋದು, ಇದು ಗೋಲ್ಡ್ ಅಡ ಇಡೋದು ಏನೋ ಒಂದು, ಆಮೇಲೆ ಇತರೆ ಕೆಲಸ ಮಾಡ್ತಾರಲ್ಲಿ ಸಹ. ಆಮೇಲೆ ಬಜಾಜ್ ಫೈನಾನ್ಸು ಯಾವುದ್ಯಾವ್ದು ರೂಪದಲ್ಲೂ ಅವರು ಹಣ ಸಂಗ್ರಹಿಸ್ಕೊಂಬಂದು ಏನೋ ಒಂದು 2 ಕಾಸು ಬರುತ್ತೆ, ಮನುಷ್ಯನಿಗೆ ಆಸೆ ಅಂತ ಇರುತ್ತಲ್ಲ, ಆಸೆ ಒಂದು ಇದ್ರ ಮೇಲೆ ಅವ್ರೇನು ಮಾಡಿದ್ರು, 1 ಲಕ್ಷ ಹಾಕಿರು, 20,000 ಹಾಕೋರು, 10 ಲಕ್ಷ ಹಾಕೋರು. ಈಗ ಹಾಕ್ಬಿಟ್ಟು ಅವರು ಒಂದು 5-6 ತಿಂಗಳು ದುಡ್ಡು ಕೊಟ್ಟರು ಸರ್. ಸರ್ ಸುಮಾರು ಇಲ್ಲಿ ತುಮಕೂರು ಬ್ರಾಂಚಲ್ಲಿ ಒಂದು 2,000 ಹತ್ತತ್ರ ಇರ್ಬೋದು ಸರ್ ಜನಗಳು. ಪ್ರತಿಯೊಬ್ಬರು ಸರ್ ಎಲ್ಲರೂ ಮೋಸ್ಟ್ಲಿ ಆಲ್ಮೋಸ್ಟ್ ಅಲ್ಲೂ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ರು. ಆಮೇಲೆ ಒಂದು 50,000 ಲಕ್ಷ ಈ ಥರ ಹಾಕ್ಕೊಂಡಿದ್ರು. ಆಮೇಲೆ ಇವ್ರು ನಂಬಿಕೆ ತೋರಿಸಿದ್ರಲ್ವ, ಇವರು ಸುಮಾರು ಇಲ್ಲೆಲ್ಲ ಹಬ್ಬಗಳನ್ನೆಲ್ಲ ಗ್ರ್ಯಾಂಡಾಗಿ ಮಾಡೋರು. ಆಮೇಲೆ ಹೊಸ ವರ್ಷಗಳು ಗ್ರ್ಯಾಂಡಾಗಿ ಮಾಡೋರು, ಹಬ್ಬದ ಸೆಲೆಬ್ರೇಟ್ ಮಾಡಿ ಅವ್ರಿಗೆಲ್ಲ ಗಿಫ್ಟೆಲ್ಲ ಕೊಡ್ತಾಯಿದ್ರು ಸರ್. ಹಂಗೆ ಕೊಟ್ಬಿಟ್ಟು ಆಮೇಲೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಂಬಿಸಿದ್ರು. ಆಮೇಲೆ ಎಲ್ಲ ಏನು ಹೇಳೋರು, ನಮ್ಮ ಮನೆಯವರು ಮೇಡಮ್ಮರು ಏನು ಫಾಲ್ಟ್ ಇಲ್ಲ, ಗೌರ್ಮೆಂಟ್ ಅಫಿಷಿಯಲ್ಸು ನಾನು ಇದ್ದೀನಿ ಅಂತ ಹೇಳಿ ಸರ್. ಇದು ಸುಮಾರು 1 ವರ್ಷದಿಂದ ಇಲ್ಲಿ ತುಮಕೂರಲ್ಲಿ ಇಲ್ಲಿ ನಡೀತಾ ಇದ್ದಿದ್ದು. ಇಲ್ಲಿ ನಮಗೆ ಗೊತ್ತಾಗಿದ್ದು ಒಂದು 6 ಮಂತಿಂದ ಗೊತ್ತಾಗಿತ್ತು ಸರ್. ಅವರು ಕೃಷ್ಣಮೂರ್ತಿ ಮ್ಯಾನೇಜರ್ ಇದ್ದಾರಲ್ಲ, ಅವ್ರ ಮಿಸ್ಸಸ್ಸೇ ವೈಫು. ನಾವು ಇವರು ಅವರು ಮಧುಗಿರಿ ತಾಲೂಕು ಕಂಪನಹಳ್ಳಿ ಅನ್ನೋ ಸ್ಕೂಲಲ್ಲಿ ವರ್ಕ್ ಮಾಡ್ತಾವ್ರೆ ಸರ್ ಮೇಡಮ್ಮರು. ಅವರು ಮೇಡಮ್ಮರ್ ಅಲ್ವಾ ಅಂತ ಹೇಳಿ ಗೌರ್ಮೆಂಟ್ ಜಾಬ್ ಅಲ್ವಾ ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡು ನಂಬಿದ್ರು ಸರ್ ಜನಗಳು. ಎಲ್ರಿಗೂ ಅವ್ರು ಬಂದಾಗ ಅದೇ ಹೇಳ್ತಿದ್ದಿದ್ದು, ನಮ್ಮ ಮನೆಯವರು ಜಾಬಲ್ಲಿದ್ದಾರೆ, ನಾನು ಹಿಂಗೆ ಇದೆ ಇಲ್ಲೇ ಸ್ಥಳೀಕ ಅಂತಲೂ ಕೂಡ ಹೇಳ್ತಾಯಿದ್ರು. ಆಮೇಲೆ MDನೂ ಕರ್ಕೊಂಬಂದಿಲ್ಲ, ಒಂದ್ಸಲ ಮೀಟಿಂಗ್ ಮಾಡಿದ್ರು ಸರ್. MD ಬೊಮ್ಮಲ್ ರಾಜೇಶ್ ಅಂತ ಹೇಳಿ, ಅವರು ಮಾಲೂರಂತೆ, ಮಾಲೂರು ಹತ್ರ ಇದ್ದರು. ಅವರು ಬೆಂಗಳೂರಲ್ಲಿ ಮನೆ ಅಪಾರ್ಟ್ಮೆಂಟ್ ಎಲ್ಲ ತೊಗೊಂಡಿದ್ರಂತೆ. ಆಮೇಲೆ ಡಿ ಮಾರ್ಟ್ಗಳೆಲ್ಲ ಓಪನ್ ಮಾಡಿದ್ರು ಸರ್. ಆಮೇಲೆ ಚೆನ್ನೈಯಿಂದ ಮಿಷನರಿ ವರ್ಕ್ ತರಿಸಿದ್ರು ಸರ್. ಆ ಮಿಷನರಿಗೆ ಏನು ಮಾಡ್ತಾಯಿದ್ರು, 5 ಲಕ್ಷ ಹಾಕಿದ್ರೆ ನಿಮಗೆ ಒಂದು ಫುಲ್ ಆಗೋದು 12 ತಿಂಗಳಾಗೋದು ವರ್ಕ್ ಕೊಡ್ತಾ ಇರ್ತೀವಿ, ಅದರಿಂದ ನಿಮಗೆ ವರ್ಷ ಫುಲ್ ಪ್ರಾಫಿಟ್ ಬರ್ತದೆ ಅಂತ ನಂಬಿಸಿದ್ರು. ಡಬಲ್ ಆಗ್ತೈತೆ ಅಂತ. ಆಮೇಲೆ ಜನಗಳೆಲ್ಲ ತೊಗೊಂಡ್ರು, ತೊಗೊಂಡ್ರು, ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಪಾಪ ಎಲ್ಲ ಒದ್ದಾಡ್ತಾ ಇದ್ದಾರೆ ಸರ್, ಅದ್ರದ್ದು ಮೋಸ ಮಾಡಿದ್ರು ಸರ್. ನಾನು ಹಾಕಿದ್ದೀನಿ ಸರ್, ನಾವು ಸುಮಾರು ಜನಗಳು ಎಲ್ಲರೂ ಕೂಡ ಹಾಕಿದ್ದಾರೆ. 40 ಲಕ್ಷ 50 ಲಕ್ಷ 20 ಲಕ್ಷ ಹಿಂಗೆಲ್ಲ ಹಾಕಿದ್ದಾರೆ ಸರ್. ಎಲ್ರಿಗೂ ಕೂಡ ಮೋಸ ಆಗಿದೆ ಪಾಪ. ಜನಗಳಿಗೆ ಸರ್ ಲಕ್ಷ ಅನ್ನೋದೇ ಕಷ್ಟ ಸರ್. ಈಗ 1 ಲಕ್ಷ ತಗೊಂಡಿರೋದು ಅವ್ರಗಳಿಗೆ, ಈಗ ಇಲ್ಲಿ ತೊಗೊಂಡೋಗಿರೋರು MD ಇರ್ಬೋದು, ಮ್ಯಾನೇಜರ್ ಇರ್ಬೋದು, ಅವ್ರಿಗೆ ಇದು ಕೋಟಿ ಅನ್ನೋದು 100 ರೂಪಾಯಿ ಸಮಾನ ಇರ್ಬೋದು. ಈ ಜನಗಳಿಗೆಲ್ಲ ಲಕ್ಷ ಹಾಕಿರೋದೇ ಕೋಟಿ ಸಮಾನ ಸರ್. ಸುಮಾರು ಈಗ ಇಲ್ಲೊಂದೊಂದು ಸರ್ ಎಲ್ಲರೂ ಕೂಡ 40-50 ಲಕ್ಷ ಮೋಸ ಹೋಗಿದ್ದಾರೆ ಸರ್. ನಾವು ಹಾಕಿದ್ವಿ ಸರ್, ಸ್ಟಾರ್ಟಿಂಗಲ್ಲಿ 1 ಲಕ್ಷ ಹಾಕಿದ್ವಿ ಅಷ್ಟೇ ಸರ್. ಹಾಕಿ ಈಗೆಲ್ಲ ಮೋಸಕ್ಕೆ ಅಮೌಂಟು ನಾವು ಹೆಂಗೆ ಮಾಡೋದ್ರು ಅಂದರೆ, ಈಗ ಈ ತಿಂಗಳು 4ನೇ ತಾರೀಕು ಹಾಕಿದ್ರೆ ನೆಕ್ಸ್ಟ್ ಮಂತ್ 4-5ನೇ ತಾರೀಕಿಗೆ ಒಂದು ಸ್ಲಿಪ್ಪರ್ ಕೊಡೋರು ಸರ್. ಆ ಸ್ಲಿಪ್ಪಲ್ಲಿ ನೋಡ್ಬಿಟ್ಟು ಆ ಡೇಟಿಗೆ ಕರೆಕ್ಟಾಗಿ ಇಲ್ಲ ಫೋನ್ ಮಾಡೋರು, ಇಲ್ಲ ನಾವೇ ಬಂದು ಇಸ್ಕೊಂಡು ತೊಗೊಂಡು ಹೋಗ್ಬೇಕಾಗಿತ್ತು ಸರ್. ಕೊಡ್ತಾಯಿದ್ರು. ಒಂದು 4-5 ತಿಂಗಳು ನಮಗೆ ಕರೆಕ್ಟಾಗಿ ದುಡ್ಡನ್ನು ಕೊಟ್ಟರು ಸರ್. ಸರ್ ನಮಗೆ ಅವರು ಏನು ಹೇಳ್ತಿದ್ರು, ನೀವು ಈಗ 1 ಲಕ್ಷ ಹಾಕಿ ಸರ್
ಸರ್ ಈಗ 20 ಸಾವಿರದಂತೆ ಕೊಟ್ಟರು ಸರ್. ತಿಂಗಳು 80 ಹಾಂ ಸಾವಿರ ಆಯ್ತು. ಹೌದು ಸರ್. ಲಕ್ಷ. ಹಂಗಾರೆ ಇನ್ನು ಹಾಂ ಇನ್ನು ಕೊಡಬೇಕಾಗಿತ್ತು ಸರ್, ಕೊಡಬೇಕಾಗಿತ್ತು. ಆಮೇಲೆ ಮತ್ತೆ ಅದೇ ಥರ ಆಸೆ ತೋರಿಸಿದ್ರು. ಇನ್ನು ಸ್ವಲ್ಪ ನಾವು ಎಲ್ಲ ಗೋಲ್ಡ್ ಪಾಲ್ಡ್ ಯಾವುದ್ಯಾವುದೋ ಇಕ್ಕಿ ಸಾಲ ಮಾಡಿ ಒಂದು ಸ್ವಲ್ಪ ಹಾಕಿದ್ವಿ. ಆದರೆ ಅದನ್ನು ಯಾವುದು ಪೇಮೆಂಟ್ಗಳು ಯಾವುದು ಬಂದಿಲ್ಲ ಸರ್, ಪೇಮೆಂಟ್ಗಳು ಬಂದಿಲ್ಲ. ಹಂಗಾಗಿ ಯಾಕೆ ನಿಮ್ಗೆ ಮನೇಲಿ ಯಾರಾದ್ರು ಬೈತಾರಾ ಹೇಗೆ? ಹಂಗಾಗಿ ಅದಕ್ಕೆ ಹಾಕಿಲ್ಲ ಸರ್. ಈಗ ಸುಮಾರು ಜನ ಎಲ್ಲರೂ ಮನೆಗಳಿಗೆ ಕಾಣ್ದಂಗೆ ದುಡ್ಡು ಹಾಕಿರ್ತಾರೆ ಸರ್. ಹಾಗಾಗಿ ಎಲ್ರಿಗೂ ಭಯ ಇರ್ತದೆ. ಆ ಬೇಸಿಸ್ ಮೇಲೆ ಎಲ್ಲರೂ ಕೂಡ ಹೇಳಕ್ಕೆ ಹೆದರ್ಕೊಂತ ಇದ್ದಾರೆ ಸರ್. ಅವರು ನಿಮಗೆ ಸಿಕ್ಕಿದ್ದು ಯಾರು ಕೃಷ್ಣ ಕಂಪ್ನಿಯವರು ಸರ್. ಇವರು ಸಿಕ್ಕಿದ್ದು ನಮಗೆ ಇಲ್ಲಿ ಹಬ್ಬ ಹುಣ್ಣಿಮೆ ಮಾಡಿದ್ರು, ಒಂದು ಗ್ರ್ಯಾಂಡಾಗಿ ಓಪನ್ ಮಾಡಿದ್ರು. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡಿದ್ರು. ಆಮೇಲೆ ಬೆಂಗಳೂರಲ್ಲಿ ಒಂದು ಮಾಲ್ಟ್ ಓಪನ್ ಮಾಡಿದ್ರು ಸರ್. ಅಲ್ಲಿಗೆ ಎಲ್ಲರೂ ಕರ್ಕೊಂಡು ಹೋಗಿದ್ರು ಇಲ್ಲಿಂದ.